ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ನಾವು ಮತ್ತೆ ಒನ್ ಮೋರ್ ಮೂವಿ ನೈಟ್ ಇವತ್ತು. ಮಿರಾಯಿ ಮೂವಿಗೆ ಹೋಗ್ತಿರೋದು ತೆಲುಗು. ಸೊ ಅಡ್ವೆಂಚರಸ್ ಮೂವಿ ಅಂತೆ, ನೋಡೋಣ ಹೆಂಗಿದೆ. ಸೊ ಇದು ನೈಟ್ ಶೋ 10:30 ಸ್ಟಾರ್ಟ್ ಆಗ್ತಿರೋದು. ಬಟ್ ಜೆ ಪಿ ನಗರಲ್ಲಿರೋ ಒಂದು ಸೆಂಟ್ರಲ್ ಮಾಲಲ್ಲೇ ನಾವು ಬುಕ್ ಮಾಡಿರೋದು ಟಿಕೆಟ್ಸ್ ಎಲ್ಲ. ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಹೋಗಿ ಬಂದು ಇದರಲ್ಲಿ ರಿವ್ಯೂ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಶ್ರಾವಣಿ ನೋಡಿ ಫ್ರೆಂಡ್ಸ್, ನಮ್ಮ ರೂಮೇಟ್ ಯಾವಾಗ ಬಂದಿದ್ದೀನಿ, ಎಷ್ಟು ಗಂಟೆಗೆ? ನಾನು 7:15ಗೆ ಬಂದು ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ಕೊಂತ ಬ್ಯಾಗ್ ಅಲ್ಲೇ ಬಿಟ್ಟಿದ್ದಾಳೆ, ಲ್ಯಾಪ್ಟಾಪ್ ಬ್ಯಾಗ್. ಅದನ್ನು ಇವಾಗ ಎಷ್ಟು 9:20 ಆಲ್ಮೋಸ್ಟ್ 2 hours ಇವಾಗ ತರ್ತಿದ್ದಾಳೆ. ಎಲ್ಲ ಅಬ್ಸೆಂಟ್ ಮೈಂಡ್ ಆಗಿಬಿಟ್ಟೈತೆ ಹುಡುಗಿಗೆ, ಇಂಜಿನಿಯರಿಂಗ್ ಓದಿ ಪಾಪ. ಡಿಪ್ರೆಷನ್. ಯಾವ ಬ್ರಾಂಚ್? CS. ಕಾಮನ್. ಎಂಜಾಯ್. ಥ್ಯಾಂಕ್ ಯು. ಅವರ ಅನಿಸಿಕೆ? ನನ್ನ ಅನಿಸಿಕೆ ಬಂದ್ಬಿಟ್ಟು ಮೇಘನ್ ಅವರಿಗೆ, ಅವರು ಯಾವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಅವ್ರಿಗೆ ಸ್ವಲ್ಪ ತಲೆ ಆಚೆ ಆಗ್ತಿದೆ ಫ್ರೆಂಡ್ಸ್. ನಾನು ಮೊನ್ನೆ 3 ಗಂಟೆಗೆ ಎಬ್ಬಿಸ್ಲಿಕ್ಕೆ ಕೇಳಿದ್ರೆ ಅವ್ರು ಇವತ್ತು 3 ಗಂಟೆಗೆ ಎಬ್ಬಿಸ್ತಾರೆ. ಅದು ಎರಡೆರಡು ಸರಿ ಎಬ್ಬಿಸ್ತಾರೆ. ನಂಗೆ ನಿದ್ದೆ ಮಾಡ್ಲಿಕ್ಕೆ ಬಿರಲ್ಲ, ನಂಗೆ ಕ್ಲಾಸ್ ಇದೆ, ಅದ್ರ ಮಿಡ್ಲಲ್ಲಿ ಕಾಲ್ ಮಾಡ್ತಾರೆ, ಏನೇನೇನೋ ಮಾಡ್ತಾ ಇದ್ದಾರೆ ಅವರು. ಏನೇನೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ, ನೀವು ಸ್ವಲ್ಪ ಕಮೆಂಟ್ಸ್ ಅಲ್ಲಿ ಹೇಳಿರೋರಿಗೆ ಸ್ವಲ್ಪ ಅವ್ರ ತಲೆಯನ್ನ ಸ್ವಲ್ಪ ಸರಿ ಇಟ್ಕೊಳ್ಳಿಕ್ಕೆ. ಅವರ ತಲೆಯಿಂದಲೇ ನನ್ನ ಜೀವನ ಓಡೋದಿಲ್ಲ ಈಗ. 4 ಗಂಟೆ ಎಬ್ಬಿಸ್ತಾರೆ. ಎಲ್ಲ ಸಹವಾಸ ದೋಷ. ಕ್ರೆಡಿಟ್ ಗೋಸ್ ಟು ನೂತನ್ ದೇವಾಡಿಗ. ಸ್ಕಿಪ್ ಆ ಪಾರ್ಟ್. ಈಗ ಊಟ ಮಾಡಕ್ ಮರ್ತೋಗಿತ್ತು, ಆಗ್ಲೇ ಮಕ್ಕೊಂಬಿಡು. ಫ್ರೆಂಡ್ಸ್, ರೀಚ್ ಆಗಿದ್ದೀವಿ. ಇಲ್ಲಿನೂ ಸೇಲ್. ನಾವು ಓದಲೆಲ್ಲ ಏನೋ ಸೇಲ್ ಇದ್ದಂಗಿದೆ ಫುಲ್. ಅಂದರೆ ಇವಾಗ ಸದ್ಯಕ್ಕಿಲ್ಲ, ಆಫೀಸ್ ಖಾಲಿ. ಬಾಂದಿನಿ ಶಾರ್ಟ್ ಕೊಡ್ತಾ ಇದ್ದಾನೆ. ಕ್ಲೋಸಿಂಗ್ ಟೈಮ್. ಫ್ರೆಂಡ್ಸ್, ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀವಿ. ಫಸ್ಟ್ ನಮಗೆ ಕಣ್ಣು ಹೋಗೋದೇ ಸ್ಟಾಲ್ ಹತ್ರ, ಅದಕ್ಕೆ ನಾನು ನಿಲ್ಲಿಸಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಇದು ಮುಗಿಸ್ಕೊಂಡು ಬರ್ತೀನಿ ನಾನು. ಇನ್ನೂ ಶೋ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ಫಸ್ಟ್ ಹಾಫ್ ಮುಗಿದಿದೆ. ಹೆಂಗಿದೆ ನೂತನ್ ಫಸ್ಟ್ ಹಾಫ್? ಸಾಕಾದ. ಹಾಯ್ ಗಾಯ್ಸ್, ನಿನ್ನೆ ಒಂದು ಬ್ಲಾಗ್ ನಾನು ಅಂದರೆ ಎಂಡ್ ಮಾಡಿಲ್ಲ ನೈಟ್, ಯಾಕಂದರೆ ನಾವು ನೈಟ್ ರೀಚ್ ಆದಾಗೆ ಆಲ್ಮೋಸ್ಟ್ 1 ಆಗಿತ್ತು ಪಿ ಜಿಗೆ. ಬಿಕಾಸ್ 10:40 ಹಂಗೆ ಶೋ ಸ್ಟಾರ್ಟ್ ಆಗಿದ್ದು. ಇಲ್ಲೇ ನಾವು ಸೆಂಟ್ರಲ್ ಮಾಲ್ ಜೆ ಪಿ ನಗರಲ್ಲಿ ಹೋಗಿರೋದು, ನಮ್ಮ ಪಿ ಜಿಗೆ ಹತ್ರ ಇರೋದು. ಇನ್ನು ಮೂವಿ ರಿವ್ಯೂ ಹೇಳಬೇಕಂದ್ರೆ ಚೆನ್ನಾಗಿತ್ತು ಮಿರಾಯಿ ಮೂವಿ. ಸ್ಟೋರಿ ವೈಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಇದೆ. ನಮಗೇನು ಫಸ್ಟ್ ಪಾರ್ಟ್ ಆಗಲಿ ಸೆಕೆಂಡ್ ಪಾರ್ಟ್ ಆಗಲಿ ಯಾವುದು ಬೋರಿಂಗ್ ಅಂತ ಅನಿಸಿಲ್ಲ. ನೀವು ಯೂಟ್ಯೂಬಲ್ಲಿ ಟ್ರೈಲರ್ ನೋಡಿದಾಗ ಅದರಲ್ಲಿ ತುಂಬ ಏನಿದೆ ಆ್ಯನಿಮೇಷನ್ ಮಾಡಿದ್ದಾರೆ, ಅಂದರೆ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಬಟ್ ಡೈರೆಕ್ಟ್ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದರೆ ಅಷ್ಟು ಗ್ರಾಫಿಕ್ಸ್ ಏನು ಅಷ್ಟೊಂದು ಅನಿಸಲ್ಲ ನಿಮಗೆ ಡೈರೆಕ್ಟಾಗಿ ನೋಡಿದರೆ. ಸೊ ಒಂದ್ಸರಿ ಹೋಗಿ ವಿಸಿಟ್ ಆಗಿ. ಬಟ್ ಏನಂದರೆ ತೆಲುಗು ಮೂವಿ ಆಗಿರೋದ್ರಿಂದ ತೆಲುಗಲ್ಲೇ ನೋಡಿ, ಬಿಕಾಸ್ ಎಲ್ಲರದು ಒರಿಜಿನಲ್ ವಾಯ್ಸ್ ಇರೋದು ತೆಲುಗುನೇ. ಸೊ ಬೇರೆ ಲ್ಯಾಂಗ್ವೇಜ್ ನೋಡಿದರೆ ಮೇ ಬಿ ನಿಮ್ಗೆ ಅಷ್ಟೊಂದು ಸಿಂಕ್ ಆಗಲ್ಲ ಮೂವಿ ಇದು. ಸೊ ಇದಾಗಿತ್ತು ಇದೊಂದು ಇವತ್ತಿನ ಬ್ಲಾಗ್. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಜೊತೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.